ನೋಡ್ದೇನವ ಏಟ್ ಕೊಬ್ಬಿನ ಮಾತಾಡ್ಬಿಟ್ಟು ಹೋಯ್ತಾವಳೆ. ಸೂರ್ಯ ಮುಳುಗನಾಗ್ಲಯ್ಯ, ಕಿರಣಗಳು ಜೋರಾಗಿ ಉರ್ಯ ಹಂಗೆಯ. ಇದೇನವ ಹಿಂಗಾಗೋಯ್ತು? ಆ ಶಿವರಾಮೇಗೌಡನ ಕೋಟ ನೋಡ್ ಜಾಲದಲ್ಲಿ ಸಿಕ್ಸಿ ಚುನಾವಣೆ ಕಣದಿಂದ ಆಚೆಗಾಕ್ಸ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ತಿರ್ಗಾ ಮುರುಗಾಗೋಯ್ತಲೆ. ನಾವ್ ಅನ್ಕೊಳ್ಳೋ ಯಾವ ಕೆಲ್ಸನೂ ಕೈಗೂಡ್ತಿಲ್ವಲ್ಲ. ಅವ್ರ ಟೇಮು ಸಂದಾಗದೆ ಅನಿಸ್ತದೆ ಕಣವ. ಅದಕ್ಕೆಯ ನೀನ್ ಏಟೇ ರಹಸ್ಯವಾಗಿ ಉಪಾಯ ಮಾಡಿದ್ರುವೆ ಅವ್ರಿಗೆ ಹೆಂಗಾದ್ರೂ ಗೊತ್ತಾಗ್ಬಿಡ್ತದೆ. ಅಮ್ಮ ಅಮ್ಮ ಅಮ್ಮ, ಏನ್ಲಾ ಸುಭಾಸ, ಇಷ್ಟೊಂದ್ ಖುಷಿಯಾಗಿದ್ಯಾ? ನಾವ್ ನೋಡಿದ್ರೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದೀವಿ, ನಿನಗ್ ಖುಷಿನೇ? ಅಮ್ಮ, ಒಂದ್ ಒಳ್ಳೇದಾಯ್ತದೆ ಅಂದ್ರೆ ಇನ್ನೊಂದ್ ಕೆಟ್ಟದಾಯ್ತದೆ ಅನ್ನಂಗೆ ನಾವ್ ಖುಷಿ ಪಡೋದಕ್ಕೆ ಒಂದ್ ಒಳ್ಳೆ ವಿಷಯ ಸಿಕ್ಕದೆ. ಏನ್ಲಾ ಅದು? ಅದೇನಮ್ಮ, ಭದ್ರಂಗ್ ಹಾವು ಕಡ್ದಿಲ್ವೇ, ಆದ್ರಿಂದ ಭದ್ರ ಬದುಕದೆ ದೊಡ್ಡ ಮಾತಂತೆ. ಪಂಡಿತ್ರು ಉಳಿಯದೆ ಕಷ್ಟ ಅಂತ ಹೇಳಿದ್ರು ಅಂತ ಅಪ್ಪ ಹೇಳ್ತಾ ಇತ್ತು. ಸುಭಾಷ, ದಿಟ ಹೇಳ್ತಿದ್ಯಾ? ಹೂ ಕಣಮ್ಮ, ಹಾವ್ ಅವನಿಗೆ 2 ಕಿತ ಕಚ್ಚಿರೋದ್ರಿಂದ ವಿಷ ದೇಹ ಪೂರ್ತಿ ಹರಡ್ಕೊಂಡದಂತೆ. ಅದ್ರಿಂದ ಅವನ್ ಪ್ರಾಣ ಪಕ್ಷಿ ಹಂಗೆ ಹಾರ್ಕೊಂಡು ಹೋಯ್ತಾ ಇದ್ದದಂತೆ. ಸುಭಾಷ ಸುಭಾಷ, ಇದ್ ಕನ್ಸ ನನ್ಸ ಒಂದು ಗೊತ್ತಾಯ್ತಿಲ್ವಲ್ಲ. ಲೇ ಒಂದ್ಸರಿ ಗಿಲ್ಲೆ. ಅವ್ವ, ಕನ್ಸಲ್ಲ ನನ್ಸೆಯ ಕಣಂತೆ ಬಿಡು. ದೊಡ್ಡಪ್ಪ ಸಿಕ್ಕಾಕೊಳ್ಳಿಲ್ಲ ಅಂತ ಕೊರಗ್ತಿದ್ದೆ, ಆದ್ರೆ ಈಗ ನೋಡು ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಖುಷಿ ಆಯ್ತದೆ. ದಿಟ ಕಣೆ, ನಾನ ಶಿವರಾಮೇಗೌಡನ್ನ ಜೈಲಿಗೆ ಕಳ್ಸಿ ಎಲೆಕ್ಷನ್ ಇಂದ ಸೋಲೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನೋಡು, ಅವನ್ ಜೀವನದಿಂದಾನೇ ಇವನ್ ಮಗನ್ನ ಕಿತ್ಕೊಂಡು ಜೀವನ ಪೂರ್ತಿ ಸೋಲಂಗ್ ಮಾಡ್ಬಿಟ್ಟ. ಅಮ್ಮ, ಭದ್ರ ಅಲ್ಲಿಗೆ ಬರ್ದೇ ಹೋಗಿದ್ದಾರೆ, ದೊಡ್ಡಪ್ಪ ಜೈಲಿಗೆ ಹೋಗ್ತಿದ್ರ ಆಟಯ. ಆದ್ರೆ ಈಗ ಮಗ ತನ್ನ ಎದುರುಗಡೆನೆ ಪ್ರಾಣ ಬಿಡೋದನ್ನ ನೋಡಿ ಬದುಕಕ್ಕೂ ಆಗ್ದೆ ಸಾಯೋದಕ್ಕೂ ಆಗ್ದೆ ವಿಲ ವಿಲ ಅಂತ ಒದ್ದಾಡ್ತಾರೆ. ಸುಭಾಷ, ಪುತ್ರ ಶೋಕಂ ನಿರಂತರಂ ಅನ್ನೋ ಗಾದೆ ಮಾತೆ ಇಲ್ವೇನ್ಲ? ಮಗನ್ ಸಾವಿನ ನೋವಿಂದ ಆಚೆ ಬರಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡಿ ಇವನು ಒಂದಲ್ಲ ಒಂದಿನ ಗೊಟಕ್ಕಂತ. ಆಗ ಆ ಸಿಂಹಾಸನಕ್ಕೆ ನೀನೇ ರಾಜ. ನಾನು 8 ವರ್ಷ ಅನ್ಕೊಂಡಿದ್ದು ಈಗ ನನ್ ಸಾಯ್ತಾ ಇದೆ. ಅವ್ವ, ಆ ಭವಾನಿ ಇಲ್ವೇ? ಆ 3 ಅಡಿ ಹೊಟ್ಟೆಲಿ ಭದ್ರನ್ ಪಿಂಡ ಬೆಳಿತಾ ಇಲ್ವೇ? ಅಯ್ಯೋ ಚಿತ್ರ, ಇದಕ್ಕೆ ನಿನ್ನ ಪೆದ್ದಿನದು. ಬೇರೆ ಒಣಗೋದ್ಮ್ಯಾಕೆ ಈ ರೆಂಬೆ ಕೊಂಬೆನ್ ಕಟ್ಕೊಂಡ್ ಏನೇ ಮಾಡ್ತೀಯ? ಆ ಭದ್ರ ಸತ್ತ ಅಂತ ಒಂದು ಸತಿ ನನ್ ಕಿವಿಗೆ ಸುದ್ದಿ ಬರ್ಲಿ, ಆಮ್ಯಾಕ್ ಇವ್ರನ್ನೆಲ್ಲ ಏನ್ ಗತಿ ಕಾಣಿಸ್ಬೇಕು ನಂಗೆ ಸಂದಾಗ ಗೊತ್ತದೆ. ಬರ್ಲಿ ಅಲ್ಲಮ್ಮ, ಬಂದೇ ಬರ್ತದೆ. ಈಡ್ ದಿನ ನಿನ್ನ ಆಸೆ ಪಟ್ಟಂಗೆ ದೊಡ್ಡಪ್ಪನ ಸಿಂಹಾಸನ ನಂದಾಗೆ ಆಯ್ತದೆ. ನೀವು ಸ್ವಲ್ಪ ಹೊತ್ತು ಆಚೆ ಕಡೆ ಕುಂಡ್ರಿಸ್ಕೊಂಡಿರಿ, ನಾನು ಬರ್ತೀನಿ. ಸರಿ ಪಂಡಿತ್ರೆ. ಗೋವಿಂದ, ತಗೋಪ್ಪ, ಕುಡಿ ಇದನ್ನ. ಸ್ಯಾನೆ ಕಹಿಯಾದೆ ಪಂಡಿತ್ರೆ. ಆಗ್ಬೇಕು, ನಿನಗೆ ಅದ್ರ ರುಚಿ ಪೂರ್ತಿಯಾಗಿ ಗೊತ್ತಾಗ್ತದೆ ಅಂದ್ರೆ ನಿನ್ ಮೈಯಾಗೆ ಇಸದಂಶ ಇಲ್ಲ ಅಂತ ಅರ್ಥ. ಇನ್ನೇನು ಚಿಂತೆ ಮಾಡಬೇಡಿ, ನಾನು ಹೇಳ್ದಂಗೆ ಇನ್ನೊಂದು ವಾರ ಪತ್ತೆ ಇದ್ರೆ ಸಾಕು. ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು ಪಂಡಿತ್ರೆ. ನಿಮ್ ಋಣವ ನಾನು ಬದುಕಿರೋ ತನಕ ಮರೆಯಕ್ಕಿಲ್ಲ. ನನ್ನ ವೃತ್ತಿ ಧರ್ಮನ ನಾನು ಪಾಲನೆ ಮಾಡ್ತೀನಿ ಅಷ್ಟೇ. ಅದ್ಯಾವ್ರು ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ಟು ಬನ್ನಿ.
ಅಣ್ಣ, ನೀನ್ ಮಾಡಿರೋ ಒಳ್ಳೆ ಕೆಲಸ, ದಾನ ಧರ್ಮನೇ ಇವತ್ತು ನಮ್ಮ ಭದ್ರನ ಕಾಪಾಡಿದ್ದು. ಅಪ್ಪಯ್ಯ, ನೀನ್ ನನಗ್ ಸಂಸಕ್ಕಿಲ್ಲ, ನನ್ ಕುಟೆ ಮಾತಾಡಕ್ಕಿಲ್ಲ ಅಂತ ಅನ್ಬೇಕೆ ನಾನ್ ಯಾಕಪ್ಪಯ್ಯ ಬದುಕಿರ್ಲಿ? ನಿನ್ನಿಂದ ದೂರ ಆಗಿ ನನ್ ಕೈಲಿ ಬದುಕಿರಕ್ಕಾಗಕ್ಕಿಲ್ಲ ಅಪ್ಪಯ್ಯ. ಅದಕ್ಕೆ ನನ್ ಸತ್ತೋಗದೆ ಮೇಲು. ಭದ್ರ, ಇನ್ನೊಂದ್ ಕಿತ ನಿನ್ ಬಾಯಾಗಿಂತ ಮಾತು ಬಂತು ಅಂದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ನಿನಗೆ ಹಿಂಗಾಗಿರೋದ್ ನೋಡಿದ್ರೆ ನನ್ ಜೀವ ಹೋದಂಗ ಆಗ್ಬಿಟ್ಟೈತಕ್ಕಲ್ಲ. ನೀನೇನು ಎಂತವನು ಅಂತ ಗೊತ್ತಿದ್ರು ಮೇಲೆ ನಿನ್ನ ಮಾತಾಡ್ತೆ ದೂರ ಮಾಡ್ಬಿಟ್ಟು. ಭದ್ರ, ಇದೊಂದ್ ಕಿತ ನನ್ನ ಕ್ಷಮಿಸ್ಬಿಡ್ಲ. ಅಪ್ಪಯ್ಯ, ನೀನಂದ್ಯಾವ್ರು ಅಪ್ಪಯ್ಯ? ಸೆಮ್ಸು ಅಂತೆಲ್ಲ ಕೇಳ್ಬಾರ್ದು ಅಪ್ಪಯ್ಯ. ನೀನೀಗ ನನ್ ಸೆಮ್ಸ್ಬಿಟ್ಟಲ್ಲ, ಅಷ್ಟೇ ಸಾಕು ಬಿಡು. ಹಿಂದಕ್ಕೆ ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ, ಯಾರು ದೂರ ಮಾಡಕ್ಕಾಗ. ಏನೇ 3 ಅಡಿ ನನ್ಗೆ ಪಾಠನ? ಹೋಗೋ ದಾರಿ ಸರಿ ಇಲ್ಲ ಅಂದ್ರೆ ಪಾಠನೂ ಮಾಡ್ತೀನಿ, ಚೋಟಿ ಏಟು ಕೊಡ್ತೀನಿ. ಅಯ್ಯೋ, ಹಂಗ್ ನೋಡ್ಬಿಡಿ ಚಿಕ್ಕತ್ತೆ, ನಿಮ್ ಕಾಪದ ಬೆಂಕಿಗೆ ನಾನ್ ಸುಟ್ಟೋಯ್ತೀನಿ. ನೋಡ್ಬಿಡಿ ನೋಡ್ಬಿಡಿ. ಯಾಕ್ ಚಿಕ್ಕತ್ತೆ ಕಣ್ಣಲ್ಲಿ ಬೆಂಕಿ ಖಾಲಿ ಆಗೋಗದೆ? ಅಂದ್ರೆ ಎಲ್ಲ ಟುಸ್ ಪಟಾಕಿ ಅನ್ನಿ. ಚಿಕ್ಕತ್ತೆ, ಒಂದ್ ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕಳೆ. ಚಿತ್ರಕ್ಕ, ನೀವು ತಿಳ್ಕಳಿ, ನಾವಿಲ್ಲಿ ಏನ್ ಮಾಡ್ತೀವೋ ಅದ್ ನಮ್ ತಿರ್ಗಾ ವಾಪಸ್ ಬರ್ತದೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಜಾಸ್ತಿ ಬರೋದು. 3 ಅಡಿ ಇಷ್ಟಕ್ಕೆ ನೀನ್ ಈಟೆಲ್ಲ ಸಂತೋಷ ಪಟ್ರೆ ಏನವ್ವ ಸುಖ? ನೀನ್ ಏಟೆ ಆಟ ಆಡಿದ್ರುವ, ನಿನ್ನ ಸ್ಥಾನ ಏನಿದ್ರುವ ಅಟ್ಟಿಯಿಂದ ಆಚೆಗೆ. ಚಿಕ್ಕತ್ತೆ, ನನಗ್ ಅದ್ರ ಬಗ್ಗೆ ಯೋಚನೆನೇ ಇರ್ಲಿಲ್ಲ, ಆದ್ರೆ ನೀವ್ ಈಗ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ಏನೇ ಯೋಚನೆ ಮಾಡಿದ್ರುವ ನಿನ್ನಿಂದ ಬದಲಾಯಿಸಕ್ಕಾಗಕ್ಕಿಲ್ಲ, ಬದಲಾಯಿಸಕ್ ನನ್ ಬುಡಕ್ಕೂ ಇಲ್ಲ. ಸವಾಲ್ ಹಾಕೇ ಬಿಟ್ರು ಚಿಕ್ಕತ್ತೆ, ಅನ್ಮ್ಯಾಕೆ ಆ ಸವಾಲ್ನ ಸ್ವೀಕಾರ ಮಾಡ್ತೀನಿ ಬಿಡಿ. ಈಗ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ದಿಟ್ಕೊಳ್ಳಿ. ಇವತ್ತು ನನ್ ಗಂಡ ಮಾವಯ್ಯನ ಒಂದು ಮಾಡ್ದಂಗೆ ಮಾವಯ್ಯನ ಕೈಲಿ ಕ್ಷಮೆ ಪಡ್ಕೊಂಡು ಅಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಿನಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂಡೇ ಕರ್ಸ್ಕೊತೀನಿ. ಅವತ್ತು ಇದ್ರಕ್ಕಿಂತ ಹೆಚ್ಚಾಗಿ ಉರ್ಕೊಳ್ಳೋದಕ್ಕೆ ಸಿದ್ಧ ಆಗ್ಬಿಡಿ.
ನೋಡ್ದೇನವ ಏಟ್ ಕೊಬ್ಬಿನ್ ಮಾತಾಡ್ಬಿಟ್ಟು ಹೋಯ್ತಾವಳೆ. ಸೂರ್ಯ ಮುಳುಗನಾಗ್ಲಯ್ಯ, ಕಿರಣಗಳು ಜೋರಾಗಿ ಉರ್ದು ಹಂಗೆಯ ಅವಳ ಅದೇಟ್ ಒಳದಳೋ ಒಳಿಲಿ. ಅವಳಿಗೆ ಯಾವಾಗ ಹೆಂಗೆ ಉತ್ತರ ಕೊಡ್ಬೇಕು ಅಂತವ ಈ ಈಶ್ವರಿಗೆ ಸಂದಾಗ ಗೊತ್ತದೆ. ಕೊಟ್ಟೆ ಕೊಡ್ತೀನಿ. ಶಿವರಾಮನ್ ಪೂಜೆನೂ ಮುಗೀತು. ಆದ್ರೆ ಅಟ್ಟಿ ಹೆಂಗಸರೆಲ್ಲ ಕೋಣೆ ಒಳಗೆ ಸೇರ್ಕೊಂಡು ಅದೇನ್ ಸೊಣ ಸೊಣ ಅಂತಾರೋ ಕಾಣೆ. ಏ ಒಸಿ ಬಿರ್ಬಿರ್ನೆ ಬನ್ರೆ. ಅಮ್ಮಮ್ಮ ಓತಾರನೆ ಯಾರಿಗೂ ಸುರು ಹಚ್ಕೊಂಡಿದ್ಯಾ ನೀನ್ ಸುಪ್ರಭಾತವ? ಇನ್ಯಾರ್ಗಪ್ಪ? ನಮ್ಮನೆ ಹೆಣ್ಣೈಕಳುಗಳಿಗೆ ಅವು ಸರಿಯಾದ ಟೈಮಿಗೆ ರೆಡಿ ಆಗಿಲ್ಲ, ನಮ್ಮವ್ವ ಮಾತಾಡೋದು ಬಿಡಕ್ಕಿಲ್ಲ. ಅದ್ ಸರಿ, ನೀನ್ ಎಲ್ಲಿಗ್ಲ ಹೋಗಿದ್ದೆ? ಅದಾ ಅಪ್ಪಯ್ಯ, ನಾನು ಕಾಟ್ಲೆನುವೆ ಎಲ್ಲಾ ಬೂತ್ ಕಡೆ ಹೋಗಿ ಬಂದು ಎಲ್ಲಾ ಕಡೆನೂ ಸಂದಾಗ ನಡೀತೈತಪ್ಪಯ್ಯ. ಗೋವಿಂದ ಬಂದೆ. ಚಿಕ್ಕಪ್ಪ ದೊಡ್ಡಿ ಕಡೆ ಹೋಗಿ ಹಂಗೆ ಊರೊಳಗೆ ಹೋಗಿ ಬರ್ತೀನಿ ಅಂತಂದ್ರು. ಅಪ್ಪಯ್ಯ ಎಲ್ಲೂ ಏನ್ ತೊಂದ್ರೆನೂ ಇಲ್ಲ, ಎಲ್ಲ ಸಂದಾಗ ಆಗ್ತೈತೆ. ಈ ಕಿತ ನಿಂಗೆಲ್ಲದ್ರಲ್ಲಿ ಅನುಮಾನನೇ ಇಲ್ಲ. ಹೆಂಗೋ ದ್ಯಾವ್ರ ದಯೆಯಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ಮೋನಾ, ನೀನಾದ್ರೂ ಒಸಿ ಬಿರ್ನೆ ಬಾರೆ. ಇದೇನೆ ಆಚೆ ಕಡೆಯಿಂದ ಬರ್ತಾ ಇದೀಯಾ? ಎಲ್ಲೋಗಿದ್ದೆ? ಅತ್ತೆ, ಹುಲಿಕೆರಮ್ಮನಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆಯ ಪೂಜಾರಪ್ಪನಿಗೆ ಅರ್ಕೆ ಸಾಮಾನೆಲ್ಲ ಕೊಟ್ಬರವ ಅಂತ ಹೋಗಿದ್ದೆ. ಒಳ್ಳೇದಾತ್ ಬಿಡು. ಅಯ್ಯೋ, ಇನ್ನು ಈ ಮುಕ್ಕಳು ಅದೇಟು ಬಣ್ಣ ಮೆತ್ಕತಾವ ಏನೋ. ಏ ಒಸಿ ಬಿರ್ನೆ ಬನ್ರೆ. ಅವ ಬಂದ್ವಿ ಕಣವ. ಅವ್ವ ಮಗಳು ಇನ್ನೂ ಆಚೆ ಒಂಡ್ಲಿಲ್ಲ. ಇನ್ನು ಏಟೊತ್ರೆ ಬನ್ರೆ ಬೇಗ. ಈ ಮುದುಕಿ ಯಾಕೆ ಹಿಂಗ್ ಬಡ್ಕೊಂಡ್ ಸಾಯ್ತಾವಳೆ? ಮಗ ಗೆದ್ದು ಬಿಡ್ತಾನೇನೋ ದುರಹಂಕಾರ. ಈಗ್ಲೇ ಹಿಂಗೆ ಇನ್ ಗೆದ್ದು ಬಿಟ್ರೆ ಹಿಡಿಯಕ್ಕಾಗಕ್ಕಿಲ್ಲ. ಏ ಗೆಲ್ಲಲ್ಲ ಕಣಂತೆ ಬುಡವ, ಅದ್ ಗೊತ್ತಿರೋ ವಿಷಯ ತಾನೆ. ನೀನು ಮೆಲ್ಲಗ್ ಮಾತಾಡ್, ಬಳೆ ತುರ್ಕ್ಬಿಡ್ತೀನಿ ಬಾಯೊಳಿಗೆ. ಅದ್ ಸರಿ, ಇದ್ದೇ ಎಲ್ಲಿ ಕಾಣ್ತಿಲ್ವಲ್ಲ? ಎತ್ಲಾಗೋದ್ಲು? ಎಲ್ಲೇ ಸಾವಿತ್ರಿ? ನಮ್ಗೇನ್ ಗೊತ್ತವ? ನಿಂಗೇನ್ ಗೊತ್ತಿರ್ತದೆ ಬಿಡು. ಎಲ್ಗೋಗಿರ್ಬೋದು? ಚಿತ್ರ, ಆ ಇದ್ಯಾ ಎಲ್ಲೇ? ನಂಗೇನವ ಗೊತ್ತು? ಆ ಮೂರಡಿ ಏನಾನ ಮೂರಡಿ ಕೆಲ್ಸ ಮಾಡಕ್ ಹೊಂಟವಳ ಹೆಂಗೆ?